ನಮಸ್ಕಾರ ವೀಕ್ಷಕರೇ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಪೆದ್ದೂರು ಗ್ರಾಮದಲ್ಲಿ ಮೊಹರಂ ಹಬ್ಬ ವಿಜೃಂಭಣೆಯಾಗಿ ನಡೆಯಿತು. ಹಬ್ಬಕ್ಕಾಗಿ ಪೆದ್ದೂರು ಗ್ರಾಮದವರೇ ಆದ ಸುಪ್ರೀಂ ಕೋರ್ಟಿನ ನಿಕಟಪೂರ್ವ ನ್ಯಾಯಮೂರ್ತಿಗಳಾದ ವಿ ಗೋಪಾಲ್ಗೌಡರವರನ್ನು ಕಂಡರೆ ಗ್ರಾಮದವರಿಗೆ ಅಪಾರ ಪ್ರೀತಿ ವಾತ್ಸಲ್ಯ ಹೊಂದಿದ್ದಾರೆ. ಈ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಹಿರಿಯರನ್ನು ಗೌರವಿಸುವ ಪ್ರವೃತ್ತಿ ವಿ ಗೋಪಾಲ್ಗೌಡರು ಬೆಳೆಸಿಕೊಂಡಿದ್ದಾರೆ. ಮೊಹರಂ ಹಬ್ಬದಲ್ಲಿ ಗ್ರಾಮದ ಎಲ್ಲ ವರ್ಗದ ಹಿರಿಯರನ್ನು ಗುರುತಿಸಿ ಅವರಿಗೆ ಶಾಲು ಹೊದಿಸಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸುತ್ತಿರುವ ದೃಶ್ಯ ಗಮನಿಸಬಹುದು. ಎಷ್ಟೇ ದೊಡ್ಡ ಸ್ಥಾನ ಅಲಂಕರಿಸಿದ್ದರೂ ತಾನು ಬೆಳೆದ ಸ್ವಗ್ರಾಮದವರನ್ನು ನೆನೆಸಿಕೊಳ್ಳುವುದು ಅವರ ದೊಡ್ಡಸ್ತಿಕೆ ಅಂತಲೂ ಹೇಳಬಹುದು. ವಿ ಗೋಪಾಲ್ಗೌಡರವರು ಸನ್ಮಾನಿಸುತ್ತಿದ್ದಾಗ ಅವರ ಕಾಲಿಗೆ ನಮಸ್ಕರಿಸಿರುವ ದೃಶ್ಯ ಕಂಡುಬಂತು. ಈ ದೃಶ್ಯವನ್ನು ನೋಡಿ ವಿ ಗೋಪಾಲ್ಗೌಡರ ಜೊತೆಯಲ್ಲಿ ಬಂದಿರತಕ್ಕಂಥ ಶ್ರೇಯೋಭಿಲಾಷಿಗಳು ಆಶ್ಚರ್ಯಗೊಂಡರು.
ರೀತಿ ನಡ್ಕೊಂಡು ಬರ್ತಾ ಇದೆ ಅದರ ಬಗ್ಗೆ ತಿಳಿಸ್ಕೊಡಿ ಸರ್. ಪೆದ್ದೂರು ಗ್ರಾಮದಲ್ಲಿ ಮೊಹರಂ ಹಬ್ಬನ ಹಿಂದೂಗಳು ಬಹಳ ಅರ್ಥಪೂರ್ಣವಾಗಿ ಇದನ್ನು ನಡೆಸ್ಕೊಡ್ತಾರೆ. ಇದು 2 ದಿವಸ ಕಾರ್ಯಕ್ರಮ. ಇದು ಸಂಕೇತ ಏನಂತ ಹೇಳಿದ್ರೆ ಹಿಂದೂ ಮುಸ್ಲಿಂ ಶಾಂತಿ ಸೌಹಾರ್ದತೆ ಕಾಪಾಡೋದಕ್ಕಾಗಿ ಈ ಕಾರ್ಯಕ್ರಮ ಬಹಳ ಉಪಯೋಗ ಆಗ್ತದೆ ಮತ್ತು ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳು ಈಡೇರಿಸುತ್ತದೆ. ಈ ಗ್ರಾಮದಲ್ಲಿ ಶತಮಾನಗಳಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದ್ದಾರೆ. ಯುವಕರು, ಮಹಿಳೆಯರು, ಮುದುಕರು, ಮುದುಕಿಯರು ಗ್ರಾಮೀಣ ಪ್ರದೇಶಗಳಿಂದ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮೀಣ ಹಳ್ಳಿಗಳ ಪ್ರದೇಶಗಳಿಂದ ಭಾಳಷ್ಟು ಜನರು ಇಲ್ಲಿ ಸಮ್ಮಿಲನ ಆಗ್ತಾರೆ. ರಾತ್ರಿ ಇಡೀ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶಾಲೆಯ ಮಕ್ಕಳು, ಯುವಕರು, ವಯಸ್ಸು ಆಗಿರ್ತಕ್ಕಂಥವರು ಎಲ್ಲರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಬಹುಮತೀಯ ರಾಷ್ಟ್ರ ಆಗಿರೋದ್ರಿಂದ ಎಲ್ಲ ಮತಗಳ, ಎಲ್ಲ ಜಾತಿಯ ಜನರ ಹೊಂದಾಣಿಕೆ, ಸೌಹಾರ್ದತೆ, ಶಾಂತಿಯನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಇಂತಹ ಕಾರ್ಯಕ್ರಮಗಳು ಭಾಳಷ್ಟು ಪ್ರಯೋಜನ ಆಗ್ತದೆ ಅಂತ ನಮ್ಮ ಹಿರಿಯರು, ತಾತಂದಿರು, ಅವರ ಮುತ್ತಾತಂದಿರು ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಈ ಕಾರ್ಯಕ್ರಮ ನಮ್ಮೂರಿನ ಗ್ರಾಮಸ್ಥರೆಲ್ಲರೂ ಸೇರಿ ಈ ಅಗ್ನಿಕುಂಡ ಬೆಳಗ್ಗೆಯಿಂದ 7 ದಿವಸಗಳ ಕಾಲ ಅಗ್ನಿ ಈ ಸೌದೆ ಹಾಕಿ ಎಲ್ಲ ಗ್ರಾಮೀಣ ಪ್ರದೇಶದ ಜನರು, ನಮ್ಮೂರಿನ ಜನರು, ಬೇರೆ ಊರಿನ ಜನರು ಎಲ್ಲರೂ ಇಲ್ಲಿ ಭಾಗವಹಿಸಿ ಇಲ್ಲಿ ಈ ಅಲ್ಲಾಮ್ ಅಂತ ಏನು ಇದೆ ಅದನ್ನು ನೀವು ನೋಡಿದ್ದೀರಿ, ಇವಾಗಲೇ ವೀಕ್ಷಣೆ ಮಾಡಿದ್ದೀರಿ. ಮತ್ತು ಈ ಪೀರುಗಳನ್ನತಕ್ಕಂಥದ್ದು 2 ರೀತಿಯ ಪೀರುಗಳು. ಒಂದು ದೊಡ್ಡ ಪೀರುಗಳು ಮತ್ತು ಇನ್ನು ಗುಮ್ಮಟ ಪೀರುಗಳು ಅಂತ. ಆ ಪೀರುಗಳಿಗೆಲ್ಲ ಒಂದೊಂದು ಮನೆಯ ಹೆಸರಿದೆ. ಇದು ನಾಳೆ ಇದು ಶೋಕ, ಇದು ಮೊಹರಂ ಅಂತ ಹೇಳಿದ್ರೆ ಮೊಹಮ್ಮದ್ ಪೈಗಂಬರ್ ಅವ್ರನ್ನ, ಅವರ ವಂಶಸ್ಥರನ್ನ ಸಾಯಿಸಿರ್ತಕ್ಕಂಥದ್ದನ್ನು ನೆನಪಿಸಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಇಲ್ಲಿ ಈ ಅಗ್ನಿ ಪ್ರವೇಶ 4 ಗಂಟೆಗೆ ಇದೆಲ್ಲ ಅಗ್ನಿ ಈ ಕೆಂಡಗಳಲ್ಲಿ ನಮ್ಮ ಜನರು ಅದರ ಮೇಲೆ ನಡೀತಾರೆ. ಮತ್ತು ಒಂದು ಪ್ರತೀತಿ ಇದೆ, ಯಾರಿಗೆ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗಿರುವುದಿಲ್ಲ ಅವರಿಗೆ ಇವಾಗ ಆ ಗುಮ್ಮಟದ ಹತ್ರ ಕೂತ್ಕೊಂಡಿರ್ತಾರೆ. 4 ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ಈ ಕೆಂಡಗಳು ಅವ್ರ ಮೇಲೆ ಬಟ್ಟೆ ಮೇಲೆ ಹಾಕ್ತಾರೆ. ಅವ್ರು ಹಾಕಿದರೆ ಅವರ ನಂಬಿಕೆ, ಗಾಢವಾದ ನಂಬಿಕೆ, ಅವರಿಗೆ ಮಕ್ಕಳಾಗ್ತಾರೆ ಅಂತಕ್ಕಂಥದ್ದು ಗಾಢವಾದ ನಂಬಿಕೆ. ಈ ಕಾರ್ಯಕ್ರಮಕ್ಕೆ ಆಂಧ್ರ ಪ್ರದೇಶದಿಂದ ತಂಬಾಲಪಲ್ಲಿ, ಮದನಪಲ್ಲಿ, ಬೆಂಗಳೂರು ನಗರ ಮತ್ತು ಕೋಲಾರ, ಶ್ರೀನಿವಾಸಪುರ ತಾಲೂಕು, ಬೇರೆ ಬೇರೆ ತಾಲೂಕುಗಳಿಂದ ನಮ್ಮ ಅಕ್ಕಪಕ್ಕ ಗ್ರಾಮೀಣ ಪ್ರದೇಶದ ಜನರೆಲ್ಲರೂ ಕೂಡ ಇಲ್ಲಿ ಬರ್ತಾರೆ, ಇದು ವೀಕ್ಷಣೆ ಮಾಡ್ತಾರೆ. ಇನ್ನೊಂದು ಬಹಳ ವಿಚಾರ ಅಂತ ಹೇಳಿದ್ರೆ, ಇದು ನೋಡಿ ನಮ್ಮೆಲ್ಲ ಡ್ರಮ್ಸ್ ಎಲ್ಲ ಬೀಟ್ ಮಾಡ್ತಾ ಇದ್ದಾರಲ್ಲ, ಯಾವ ರೀತಿ ಶಬ್ದ ಎನರ್ಜಿ ಅವರು ಕೊಡ್ತಾರೆ ಜನರಿಗೆ ಅನ್ನೋದನ್ನು ನೀವು ವೀಕ್ಷಣೆ ಮಾಡಿದ್ರೆ ಗೊತ್ತಾಗುತ್ತೆ. ಆ ಜನರೆಲ್ಲರೂ ಕೂಡ ಎಲ್ಲರನ್ನೂ ನಾವು ಗೌರವಿಸ್ತೀವಿ. ನಮ್ಮ ಹರಿಜನ ಗಿರಿಜನರು ಎಲ್ಲರೂ ಕೂಡ ಮೇಲ್ಜಾತಿಯವರೆಲ್ಲರೂ ಸೇರಿಕೊಂಡು ವೇಷಗಳನ್ನು ಹಾಕ್ತಾರೆ, ವೇಷಗಳಾಕಿ ಪ್ರದರ್ಶನ ನೀಡ್ತಾರೆ. ಆ ನೃತ್ಯ ಮಾಡ್ತಕ್ಕಂತಹ ಈ ಹಲಿಗೆ ಹೊಡಿತಾರಲ್ಲ, ಅದನ್ನು ನೀವು ನೋಡಿದ್ರೆ ನಮ್ಮ ಪ್ರಪಂಚದಲ್ಲೇ ಈ ರೀತಿಯ ಒಂದು
ಹಲಿಗೆ ಹೊಡಿತಕ್ಕಂಥ ಒಂದು ಇದಿಲ್ಲ. ನಮ್ಮ ಗ್ರಾಮದಲ್ಲಿ ಅವರ ತಾತರ ಕಾಲದಿಂದಲೂ ಕೂಡ ನೀವು ನೋಡಿದ್ರಿ ಎಷ್ಟು ಜನ ಎಲ್ಲರೂ ಯೂನಿಫಾರ್ಮ್ ಹಾಕ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಚಿಕ್ಕ ಮಕ್ಕಳು, ದೊಡ್ಡವರು, ಮುಂಜಾನೆ ಇವಾಗ ಸಂಜೆಯಿಂದ ಮುಂಜಾನೆಯವರೆಗೆ ಸತತವಾಗಿ ಎಷ್ಟು ಶಕ್ತಿ ಇದೆ ಅಂತ ನಿಮಗೆ ಅರ್ಥ ಆಗ್ತದೆ. ಆದ್ದರಿಂದ ಈ ಕಾರ್ಯಕ್ರಮ ಉದ್ದೇಶ, ಗುರಿ ಏನಪ್ಪ ಅಂತ ಹೇಳಿದ್ರೆ, ಗ್ರಾಮೀಣ ದೇಶದ ಮತೀಯ ಜನರು ಒಂದೇ ಕುಟುಂಬ ಮುಸಲ್ಮಾನರಿದ್ದರೂ ಕೂಡ ಹಿಂದೂಗಳು ಇದನ್ನು ಆಚರಣೆ ಮಾಡುವ ಸಂಕೇತ ಏನಪ್ಪ ಅಂತ ಹೇಳಿದ್ರೆ ಶಾಂತಿ ಮತ್ತು ಸೌಹಾರ್ದತೆ. ನಾವೆಲ್ಲರೂ ಕೂಡ ಮತಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ ಸೌಹಾರ್ದತೆಯಿಂದ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ ಥರ ಬದುಕಬೇಕು, ಬಾಳಬೇಕು ಅಂತಕ್ಕಂಥದ್ದು ಒಂದು ವಿಶೇಷವಾದ ಒಂದು ನಮ್ಮ ಸಂಗತಿ. ಈ ವಿಷಯವನ್ನು ಇಡೀ ದೇಶದ ಜನರಿಗೆ ಸಾರುವುದು ಉದ್ದೇಶನೇ ಈ ಕಾರ್ಯಕ್ರಮ. ಎರಡು ದಿವಸ ಕಾರ್ಯಕ್ರಮ. ನಿಮಗೆ ಟೈಮ್ ಆಗಿದೆ ಅಂತ ನೀವು ಭಾಳ ಕಾತುರತೆಯಿಂದಿದ್ದೀರಿ. 1 ಗಂಟೆ ನೀವು ನೋಡಿದ್ರೆ ಇಲ್ಲಿ ಅವರಿಗೆ ತರಬೇತಿ ಇಲ್ಲದೇ ಯಾವ ರೀತಿಯ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಶಾಲೆಯ ಮಕ್ಕಳು ಮತ್ತು ಶಾಲೆಗೆ ಹೋಗದೇ ಇರ್ತಕ್ಕಂಥವರು ಬೇರೆ ಬೇರೆ ವೇಷಗಳನ್ನು ಧರಿಸಿ, ಹುಲಿ ವೇಷಕ, ಸಿಂಹ ವೇಷಕ, ಆಮೇಲೆ ಏನು ಗಾಡಿ ವೇಷ ಎಲ್ಲ ಕೂಡ ಇಲ್ಲಿ ಸತತವಾಗಿ ವಿರಾಮವಿಲ್ಲದೇ ಇಲ್ಲಿ ನಡೀತದೆ. ಅದಕ್ಕೆ ಭಾಳಷ್ಟು ಜನರು, ನಮ್ಮ ಸ್ನೇಹಿತರು, ಮಾಜಿ PWD ಸೆಕ್ರೆಟರಿಯವರು, ಬಾರ್ ಕೌನ್ಸಿಲ್ ಚೇರ್ಮನ್ ಆಗಿದ್ದವರು, ವೈಸ್ ಚೇರ್ಮನ್ ಆಗಿದ್ದು ಸತ್ಯನಾರಾಯಣ ವಕೀಲರು, ಅಮರಾವತಿಯಿಂದ ಬಂದಿರತಕ್ಕಂಥ ವಕೀಲರು, ಮತ್ತು ತಂಬಾಳಪಲ್ಲಿಯಿಂದ ಬಂದಿರತಕ್ಕಂತಹ ರಾಜಕಾರಣಿಗಳು, ನಮ್ಮ ಚಿಂತಾಮಣಿ ತಾಲೂಕಿನ ರಾಜಕಾರಣಿಗಳು, ಭಾಳಷ್ಟು ಜನರು ಇಲ್ಲಿ ಬಂದಿದ್ದಾರೆ ನಮ್ಮ ಅತಿಥಿಗಳಾಗಿ. ಅವರೆಲ್ಲ ಇದನ್ನೆಲ್ಲ ವೀಕ್ಷಣೆ ಮಾಡ್ತಾರೆ. ನೀವು ಎಲ್ಲರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಗ್ರಾಮದ ಜನರ ಪರವಾಗಿ, ಸುತ್ತಮುತ್ತಲ ಗ್ರಾಮದ ಜನರ ಪರವಾಗಿ ನಿಮಗೆಲ್ಲರೂ ಕೂಡ ನೀವು ಬಂದು ಈ ಕಾರ್ಯಕ್ರಮವನ್ನು ನೀವು ನೀವು ವೀಕ್ಷಣೆ ಮಾಡೋದಕ್ಕೆ ಮತ್ತು ಏನು ನೀವೆಲ್ಲ ಕವರ್ ಮಾಡಿದ್ದೀರಿ, ನಿಮಗೆಲ್ಲರೂ ಕೂಡ ಊರಿನ ಜನರು ಮತ್ತು ಸುತ್ತಮುತ್ತಲ ಜನರು ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತಿದ್ದೇನೆ.